ಮಜಬೋ ಮಜ ಭಾರತ. ಉಪ್ಪು ತಿಂದ ಮೇಲೆ ಕುಡಿಲೇಬೇಕು ವಾಟರು, ಚಳಿಗಾಲಕ್ಕೆ ಇರ್ಲೇಬೇಕು ಉಲ್ಲನ್ ಸ್ವೆಟರು. ಕನ್ನಡ ಇಂಡಸ್ಟ್ರಿಗೆ ಒಬ್ರು ರಾಕ್ ಸ್ಟಾರ್, ಅದು ಗುರು ಸರ್. ಇನ್ನು ಇವರು ಮಜಾ ಭಾರತದ ಮನಮೋಹಿನಿ, ಸದಾ ನಗುವ ಮಂದಾಕಿನಿ, ಗುಳಿಕೆನೆಯ ಹುಡುಗಿ ರಚಿತಾ ರಾಮ್. ವೆಲ್ಕಮ್ ಟು ದ ಶೋ. ಮೊಟ್ಟೆಯಿಂದ ಏನಾಗತ್ರಿ? ಆಮ್ಲೆಟ್ ಆಗತ್ತೆ, ಎಗ್ ಬುರ್ಜಿ ಆಗತ್ತೆ, ಹಾಫ್ ಬಾಯ್ಲ್ಡ್ ಆಗತ್ತೆ, ಮ್ಯಾಕ್ಸಿಮಮ್ ಮೊಟ್ಟೆ ಹೊಡೆದು ಮರಿ ಆಗತ್ತೆ. ಆದ್ರೆ ಇಲ್ಲಿರೋ ಈ ಮೊಟ್ಟೆ ಹಿಂದೆ ಒಂದು ಇತಿಹಾಸನೇ ಅಡಗಿದೆ. ಮಜಾ ಭಾರತದ ವೇದಿಕೆ ಮೇಲೆ ಇತಿಹಾಸ ಸೃಷ್ಟಿಸೋಕೆ ನೋಡಿದವರು ವಾವ್ ಅಂತ ಉದ್ಗಾರ ಮಾಡೋದಕ್ಕೆ ಒಂದು ಮೊಟ್ಟೆಯ ಕತೆ ಹೇಳ್ತಾ ಇದೀವಿ. ಬರ್ಲಿ ಜೋರಾದ ಚಪ್ಪಾಳೆ ಈ ಅದ್ಭುತವಾದ ಸ್ಕಿಟ್ಗೆ. ಕ್ಯಾಪ್ಟನ್, ಇಲ್ಲಿಗೆ ಯಾಕೆ ಬಂದಿದೀವಿ ಕ್ಯಾಪ್ಟನ್? ಹನಿಮೂನಿಗೆ. ಮತ್ತೆ ಹುಡುಗಿನೇ ಇಲ್ಲ. ಕತ್ಲಲ್ಲಿ ಹುಡುಗ ಆದ್ರೇನು ಹುಡುಗಿ ಆದ್ರೇನು? ಇಲ್ಲಿ ಈರುಳ್ಳಿ 30 ರೂಪಾಯಿ ಕೆಜಿ ಸಿಗುತ್ತಂತೆ. ಹೌದಾ? ಮುಂಚೆನೆ ಹೇಳಿದ್ರೆ ಒಂದ್ 2-3 ಚೀಲ ತತ್ತಿದ್ನಪ್ಪ. ಈಗ್ಲಾದ್ರೆ ಏನಾಯ್ತು? ಹೋಗಿ ಎಲ್ರದು ಕರ್ಕೊಂಡ್ ಬಾ. ಲೇ, ನಾವು ಬಂದಿರೋದು ಕಾಡ್ಗೆ ಸಂಶೋಧನೆ ಮಾಡೋಕೆ. ಕಾಡ್ಗ? ಇಷ್ಟು ದೊಡ್ಡ ಕಾಡಲ್ಲಿ ರೋಡ ಕಾಣಿಸ್ತಾ ಇಲ್ಲ ಅಂತಮ್ಮ. ಇಲ್ಲಿ ಯಾರು ಯಾರಿಗೂ ರೋಡ್ ಮಾಡಿ ಕೊಡಲ್ಲ. ನಮ್ ರೋಡನ್ನ ನಾವೇ ಮಾಡ್ಕೋಬೇಕು. ಕಿತ್ತಾಕೋ ಈ ಬಲೆನ. ಏನ ನಿನ್ ತಂಗಿ ಚೆನ್ನಾಗಿದ್ದಾಳ? ಬಾವುಲಿ ಕಡಲೆ. ಬಾವಲಿನ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಮೆತ್ಗೆ ಕಣೋ, ಬೈಕ್ ಬಂದ್ಬಿಟ್ಟಿತ್ತು, ನುಂಗು ಬಿಟ್ಟೆ. ಸರಿ ಕ್ಯಾಪ್ಟನ್, ನೀವು ಸೈಂಟಿಸ್ಟ್ ಆಗೋಕ್ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಸೈಂಟಿಸ್ಟ್ ಆಗೋಕ್ಕಿಂತ ಮುಂಚೆ ಸುಮಾರು 10 ವರ್ಷಗಳ ಕಾಲ 10 ವರ್ಷಗಳ ಕಾಲ ಏನು ಕೆಲಸ ಮಾಡದೆ ಮನೇಲೇ ಇದ್ದೆ. ಹೋಗೋಣ. ಆಮೇಲೆ ನಮ್ಮ ಅಪ್ಪ ಉಗ್ದ ನಾಯಿಗ್ ಉಗ್ದ. ಅದೇ ಬೇಜಾರಲ್ಲಿ ಎಣ್ಣೆ ಹೊಡ್ತಾ ಕೂತವಾಗ ಒಂದ್ ಐಡಿಯಾ ಬಂತು. ಏನ್ ಸೈಂಟಿಸ್ಟ್ ಆಗ್ಬೇಕು ಅಂತ? ಅಲ್ಲ, ಇನ್ನೊಂದ್ ಕೊಟ್ರೆ ಎಣ್ಣೆ ಹೊಡಿಬೇಕಂತ. ಮೊದ್ಲು ಟಾರ್ಚ್ ಹಾಕಲೇ. ಏನಾಯ್ತು? ಊರು ತುಂಬಾ ಬೆಳಕು. ಆ ಟಾರ್ಚ್ ಆನ್ ಮಾಡ. ಸಾರಿ ಕ್ಯಾಪ್ಟನ್. ಏನ ಇಷ್ಟು ದೊಡ್ಡ ಕಾಡಿ ಕರ್ಕೊಂಡ್ ಬಂದಿದೀಯ? ಒಂದು ಓತಿಕ್ಯಾತನು ಕಾಣಿಸ್ತಿಲ್ಲ. ನಿನ್ನ ನಂಬ್ಕೊಂಡು ಮ್ಯೂಸಿಯಂ ಬೇರೆ ಓಪನ್ ಮಾಡಿದೀನಿ. ಒಂದು ಕೊಳತೋಗಿರೋ ಹಂದಿ ಚರ್ಮ ಸಿಕ್ಕರು ಸಾಕು, ಅದನ್ನೇ ಮ್ಯೂಸಿಯಂ ಅಲ್ಲಿ ತಗೊಂಡೋಗಿ ಇಟ್ಟು ದುಡ್ಡು ಮಾಡ್ಬಿಡ್ತೀನಿ. ಕ್ಯಾಪ್ಟನ್, ಒಂದಾನೊಂದು ಕಾಲದಲ್ಲಿ ಈ ಕಾಡಲ್ಲಿ ಕ್ರೂರ ಪ್ರಾಣಿಗಳೆಲ್ಲ ಇತ್ತಂತ ಕ್ಯಾಪ್ಟನ್. ನೀ ನೋಡ್ದೆ? ಇಲ್ಲ, ಯಾವ್ದೋ ಮಕ್ಳ ಕತೆ ಬುಕ್ಕಲ್ಲಿ ಓದಿದ್ದೆ. ಅವ್ರ ಕತೆಗೆ ವೇಟ್ ಬರ್ಲಿ ಅಂತ ಬಾಯಿಗೆ ಬಂದಂಗೆಲ್ಲ ಬರ್ದಿರ್ತಾರೆ. ಒಂದಾನೊಂದು ಕಾಲದಲ್ಲಿ ವರಲಕ್ಷ್ಮಿಗೆ ಗಡ್ಡ ಬೆಳೆದಿತ್ತಂತೆ. ಆದ್ರೆ ನೀ ನಂಬ್ತೀಯ? ಹಂಗೆ ಇದು ಮೊದ್ಲು ಹುಡುಕು. ಸರಿ ಕ್ಯಾಪ್ಟನ್, ನೀವು ಸೈಂಟಿಸ್ಟೇ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅಳಬೇಡಿ ಕ್ಯಾಪ್ಟನ್. ಲವ್ ಫೇಲ್ಯೂರ್. ನಿಮ್ಗೂ ಲವ್ ಫೇಲ್ಯೂರಾ? ನಾನು ಹುಡುಗಿ ಒಂದ್ಸಲ ಕಾಲ್ ಮಾಡಿ, ಚಿನ್ನ ನಿನಗೊಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ಮದುವೆ ಆಗೋಕ್ಕಿಂತ ಮುಂಚೆ ಚಾನ್ಸ್ ಕೊಟ್ರೆ ಮದುವೆ ಯಾಕೆ ಆಗ್ಬೇಕು ಅಂತ ಕೇಳಿದೆ. ಅವಳು ಹಿಂಗೆ ಶಾಕ್ ಕೊಟ್ಲು. ಮಗ ಮುಚ್ಕೊಂಡು ಹುಡುಕೀಗ. ಏನ್ ಹುಡುಕದು ಕ್ಯಾಪ್ಟನ್? ಏನ್ ಕಾಣಿಸುತ್ತ ಅದೇ ಹುಡುಕು. ನನಗ್ ನೀವೇ ಕಾಣಿಸ್ತಾ ಇಲ್ಲ. ನಿನಗ್ ನಾನೇ ಕಾಣಿಸ್ತಿಲ್ಲ ಅಂದ್ಮೇಲೆ ನಿನಗೇನು ಕಾಣಿಸಲ್ಲ. ಬಂದ್ ಪಾಚ್ಕ ಎತ ಕಾಲ. ಕ್ಯಾಪ್ಟನ್, ಕಾಲು ಯಾಕೋ ಹಾಕ್ತೀಯ? ನನ್ ಕಾಲು ಇಲ್ಲೇ ಇಲ್ವಾ ಕ್ಯಾಪ್ಟನ್? ನೀವೇ ತಲೆ ಹಾಕಿದ್ದು. ನನ್ ತಲೆ ಕಾಲು ಎಲ್ಲ ಇಲ್ಲೇ ಇದೆ. ಅಂದ್ರೆ ಸಲ್ಮಾನ್ ಖಾನ್, ಸ್ವಲ್ಪ ಬಿಸಿ ಇದ್ದೀನಿ, ಇಲ್ಲೊಬ್ರಿಗೆ ಎದುರಿಸ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡಿ. ಇವನ್ ಮನುಷ್ಯನ ಮೊದಲು ಸುಟ್ಟಾಕ ಇವನಿಗೆ. ಅಣ್ಣ ಬೇಡಣ, ನಿನ್ ತಮ್ಮ ಅಂತೀನಿ ಬೇಡಣ. ಎದಾಳ ಮೇಲೆ ಯಾರ ನೀನು? ಅಣ್ಣ ನಾನು ಮಜಾ ಬರ್ತಾ ಆರ್ಟಿಸ್ಟ್ ಶ್ರೀಹರಿ. ಅದ್ ಯಾವ್ದೋ ಸಿನಿಮಾಗೆ ಕರಡಿ ಗೆಟಪ್ ಅಲ್ಲಿ ಮಿಮಿಕ್ರಿ ಮಾಡು ಅಂತ ಕರ್ಕೊಂಬಂದ್ರು. ಹೋಗ್ಬೇಕಾದ್ರೆ
ಬಿಟ್ಟೋಗ್ಬಿಟ್ಟಣ. ಅದಕ್ಕೆ ಕಾಡಲ್ಲಿ ಪ್ರಾಣಿಗಳು ಏನಾದ್ರೂ ಮಾಡ್ಬಿಡ್ತವೆ ಅನ್ನೋ ಬೈಕ್ಗೆ ಈ ಕರಡಿ ಗೆಟಪ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವು? ನಾನು ಸೈಂಟಿಸ್ಟ್, ಇಲ್ಲಿ ಹುಡ್ಕೋಕ್ ಬಂದಿದ್ದೀನಿ. ಇಲ್ಲೇನು ಸಿಗಲ್ಲ. ಯಾಕೆ? ಕತ್ಲಾಗದಲ್ಲ, ಸ್ವಲ್ಪ ಬೇಕಾದ್ಮೇಲೆ ಹುಡುಕಿ. ಮತ್ತೆ ಅಲ್ಲಿವರೆಗೆ ಏನ್ ಮಾಡೋಣ? ಮಾನಕಳಿ ನೀ ಮಧ್ಯದಲ್ಲಿ ಮಲ್ಕಳ, ಬೆಚ್ಚಗಾಗುತ್ತೆ. ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್ ಮಾಡಬೇಡ ಕಣ. ನಾನಲ್ಲ ಅಣ್ಣ. ಡಿಸ್ಟರ್ಬ್ ಮಾಡಬೇಡ. ನಾನಲ್ಲ ಅಣ್ಣ, ಯಾವಾಗಲೂ ನನಗೆ ಹೊಡಿತಾರೆ. ಕುಟಿಗೆ ಗಟ್ಟಿ ಮಾಡ್ಕೊಂಡು ಮೇಲ್ ನೋಡೋಣ. ನಗರ ಹಾವೆ ಅವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆ ಎಟಾವೆ. ಏ ಸುಮ್ನಿರ, ಕಾಲ್ ಮಾಡ. ಯಾರಿಗಣ? ಇದಕ್ಕೆ ಯಾಕೆ? ಗೆಟಪ್ ಹಾಕೊಂಡ್ ಬಂದಿದೆ. ಗೆಟಪ್ ಹಾಕಿರೋದಲ್ಲ, ನಿಜವಾದವು. ಇಂಥ ಹಾವುಗಳೆಲ್ಲ ನಾನು ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಫ್ಲೈವುಡ್, ಹಸಿವುಡ್, ಒಣ ವುಡ್ಗಳಿಗೆಲ್ಲ ಈ ಕಿಂಕಾಂಗು, ಹಾಂಗ್ಕಾಂಗು, ಬ್ಲ್ಯಾಕ್ ಕೋಬ್ರಾ, ಬ್ಲ್ಯಾಕ್ ಟೈಗರ್ ಎಲ್ಲ ಆಕ್ಟಿಂಗ್ ಕಲಿಸಿ ಪಳಗಿಸಿ ಕಳಿಸಿದ್ ಯಾರು ಅನ್ಕೊಂಡೆ? ಯಾರು? ನಾನೇ. ಡೌಟಾ? ಬಾರ ಬಾರ. ಕ್ಯಾಪ್ಟನ್, ಏನ್ ಮಿರಾಕಲ್ ಮಾಡಿದ್ರಿ ಕ್ಯಾಪ್ಟನ್? ಹಂಗೆ ಹೊಂಟಾಯ್ತು. ಕ್ಯಾಪ್ಟನ್, ಕ್ಯಾಪ್ಟನ್ ಹೆಂಗೋಯ್ತು ಕ್ಯಾಪ್ಟನ್? ಹೆಂಗೋಯ್ತು? ಭಯದಲ್ಲಿ ಏನೋ ಮಾತಾಡ್ಬಿಟ್ಟು ಹೋಗ್ಬಿಡ್ತೀಗ. ಮೋಸ್ಟ್ಲಿ ಗ್ಯಾಂಗ್ ಕರ್ಕೊಬರಕ್ಕೆ ಹೋಗಿರ್ಬೇಕು ಕ್ಯಾಪ್ಟನ್. ಗ್ಯಾಂಗ್ ಕಟ್ಕೊಂಡ್ ಬರೋನು ಸೈತಾನ್, ಸಿಂಗಲ್ ಆಗಿ ಬರೋನು. ಒಂದಾನೊಂದು ಕಾಲದಲ್ಲಿ ಡೈನೋಸಾರ್ಗಳ ಸಂತಾನನ ಅಳಿಸೋಕೆ ಡ್ರ್ಯಾಗನ್ ಪಣ ತೊಟ್ಟಿತ್ತು. ದ್ವೇಷದ ಕಿಚ್ಚು ಶಾಂತಿಯನ್ನ ನಶಿಸಿ ಹಾಕಿತ್ತು. ಶಾಂತಿ ಕಾಪಾಡಬೇಕು ಅಂದ್ರೆ ಅವನನ್ನ ಕೊಲ್ಲಬಾರ್ದು, ಅವನೊಳಗಿರೋ ಕ್ರೂರತ್ವನ ಕೊಲ್ಲಬೇಕು ಅನ್ನೋ ಉದ್ದೇಶದ ಜೊತೆ ಡೈನೋಸಾರ್ ಹೊರಟಿತ್ತು. ಹುಷಾರು ಕ್ಯಾಪ್ಟನ್, ಮತ್ತೆ ಹಾವು ಬಂದ್ರೆ ಕಷ್ಟ. ಸುಮ್ನೆ ಹುಡುಕ. ಅಣ್ಣ ಸಿಕ್ತು. ಏನು ಹೋದ್ಲು? ಅದು ನಿನಗೆ ಎಲ್ಲಿ ಉದ್ರಿದೆ ಅಲ್ಲಿ ಅಂಟಿಸ್ಕ. ಇಷ್ಟು ದೊಡ್ಡ ಕಾಡಿಗೆ ಬಂದು ಜಾಲಾಡ್ಸಿದ್ರೆ ಏನು ಸಿಗ್ತಾ ಇಲ್ವಲ್ಲ? ನಿಮ್ಗೆ ಏನ್ ಸಿಗ್ಬೇಕಿತ್ತಣ್ಣ? ಏನಾದ್ರೂ ಸಿಗ್ಲಿ, ಮೂಳೆ, ಮಾಂಸ, ಕೂದಲು, ಚರ್ಮ, ತಲೆ ಏನ್ ಸಿಕ್ರು ಮ್ಯೂಸಿಯಂ ಅಲ್ಲಿ ಹೋಗಿ ಇಟ್ಟು ಬಿಡ್ತೀನಿ. ಅಣ್ಣ ಸಿಕ್ತು. ಏನ್ ಕೂದ್ಲ? ಮೊಟ್ಟೆ. ಮೊಟ್ಟೆ? ಏಯ್, ನಿಜ ಹೇಳಿ, ನಿಜ ಹೇಳಿ, ನಿಮ್ಮಿಬ್ರಲ್ಲಿ ಯಾರು ಇಟ್ಟಿದ್ದು? ನಾನಲ್ಲ ಕ್ಯಾಪ್ಟನ್. ಹೌದಾ? ನೀ ಏನೋ ಯೋಚನೆ ಮಾಡ್ತಿದೀಯ? ಅಲ್ಲ, ಮೊಟ್ಟೆನೇ ಇಷ್ಟಪ್ಪ ಇರ್ಬೇಕಾದ್ರೆ ಇದ್ನಿಟ್ಟಿರೋ ಕೋಳಿ ಇನ್ನೆಷ್ಟಪ್ಪ ಇರ್ಬೇಕು ಅಂತ. ಲೇ, ಅದು ಕೋಳಿ ಮೊಟ್ಟೆ ಅಲ್ಲ ಕಣ. ಮತ್ತೆ A² + B² = 2AB. ಅದು ಕಾಗೆ ಮೊಟ್ಟೆ. ಕ್ಯಾಪ್ಟನ್
ಕ್ಯಾಪ್ಟನ್, ಕೋಳಿ ಕೈಲಿ ಆಗಲ್ಲ ಅಂದ್ರೆ ಕಾಗೆ ಕೈಲಿ ಆಗುತ್ತಾ? ಆನೆದೇ ಇರ್ಬೇಕು. ಕ್ಯಾಪ್ಟನ್, ಕಾವು ಕೊಡಕ್ಕೆ ಆನೆ ಕುತ್ಕೊಂಡ್ರೆ ಮೊಟ್ಟೆ ಒಡೆದೋಗಲ್ವಾ? ಓ ನಮಗಿದು ಇಷ್ಟೊಂದು ತಲೆ ಕೆಡಿಸ್ತಾ ಇದೆ ಅಂದ್ರೆ ನಾವ್ ಇದನ್ನ ಮ್ಯೂಸಿಯಂ ಅಲ್ಲಿ ಹೋಗಿ ಇಟ್ಬಿಡೋಣ. ಹೆಂಗೆ ಜನಗಳಿಗೆಲ್ಲ ತೋರಿಸಿ ದುಡ್ಡು ಮಾಡ್ಬೋದು. ತಗ್ಲಾಕಂಡ್ರೆ ಇವನಿಗೆ ಕರ್ಕೊಂಡ್ ಬಾ. ಯಾವಾಗ್ಲೂ ನಾನೇನಾ? ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹಿಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ. ಲೋ, ಏನು ಈ ಮೊಟ್ಟೆ ಬರ್ತಾ ಬರ್ತಾ ಬೆಳಿತಾ ಇದೆ? ಅದೇ ಗೊತ್ತಿಲ್ಲ ಕ್ಯಾಪ್ಟನ್, ಇಟ್ಟಿತ್ತವೇ ಬೆಳೀತಾ ಇದೆ. ನೋಡ, ಇದು ಬೆಳೆದು ದೊಡ್ಡದಾಗಿ ಒಡೆದೋಗಕ್ಕಿಂತ ಮುಂಚೆ ಜನಗಳಿಗೆಲ್ಲ ತೋರಿಸಿ ದುಡ್ಡು ಮಾಡ್ಕೊಂಬಿಡೋಣ. ಅನೌನ್ಸ್ ಮಾಡಕ್ಕೆ ಅವನಿಗೆ. ಸೆಕ್ಯೂರಿಟಿ ಅನೌನ್ಸ್ ಮಾಡ. ಓಕೆ, ಬನ್ನಿ ಅಣ್ಣ, ಬನ್ನಿ ಅಕ್ಕ. ಹಿಂದೆ ನೋಡಿಲ್ಲ, ಮುಂದೆ ನೋಡಲ್ಲ. ಜಗತ್ತಿನ ಮೂಲೆ ಮೂಲೆಯಿಂದ ಹುಡುಕಿ ಆನಕೊಂಡ ಮೊಟ್ಟೆ ತಂದಿದ್ದೀವಿ. ಒಬ್ಬರಿಗೆ ಕೇವಲ 50 ರೂಪಾಯಿ. ಮರೆಯದಿರಿ ಮತ್ತು ನಿರಾಶೆ ಆಗದಿರಿ. ಬನ್ನಿ 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 ಬನ್ನಿ, ದುಡ್ಡು ಆಗ್ತಾ ಇದೆ ನೋಡ್ಕೊಂಡು ಆಯ್ತಾ ಇರಮ್ಮ. ಅಪ್ಪಿ ಬರ್ತಾ ಇಲ್ವಾ? ಆಗದಿಂದ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ನೋಡ್ ಟ್ರೈ ಮಾಡು. ಹೋಗಲ್ಲ, ಹೋಗ. ಅಣ್ಣ, ಒಂದ್ 100 ರೂಪಾಯಿ ಕೊಡ್ತೀನಿ, ಆ ಡಬ್ಬ ನಂಗೆ ಕೊಡ್ತೀರಾ? ಬೆಳಿಗ್ಗೆಯಿಂದ ಇಲ್ಲಿ ಅರ್ಕಂಗ್ ಕೆಲಸ ಮಾಡಿದೀನಿ, ಇವ್ನಿಗೆ ಡಬ್ಬ ಕೊಡ್ಬೇಕಂತೆ. ಹೋಗದೆ. ಇದು ನಿಜವಾಗ್ಲೂ ಮೊಟ್ಟೆನಾ? ಹೌದು ಸರ್. ನಿನ್ನನ್ ಕೇಳಿಲ್ಲ, ಮೊಟ್ಟೆ ಕೇಳಿದ್. ಹಾ, ಬರ್ಲಿ 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 ಬರ್ಲಿ. ಏನ ಆಮ್ಲೆಟ್ ಬರ್ಲಿ? ಅದು ಆಮ್ಲೆಟ್ ಮಾಡೋ ಮೊಟ್ಟೆ ಅಲ್ಲ ಕಣ. ಹಾಗಾದ್ರೆ ಎಗ್ ಬುರ್ಜಿ ಹಾಕೋ, ಎಗ್ ಬುರ್ಜಿ ಹಾಕೋ, ಎಗ್ ಬುರ್ಜಿ ಹಾಕೋ. ಬಾಯ್ಲ್ಡ್ ಎಗ್ ಹಾಕೋ, ಆಪಲ್ ಹಾಕೋ. ಇಲ್ಲಾಂದ್ರೆ ಒಂದು ಸ್ಟ್ರಾ ಕೊಡು, ತೂತ್ ಮಾಡ್ಬಿಟ್ಟು ಜ್ಯೂಸ್ ಕುಡ್ದು ಬಿಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಮೊಟ್ಟೆ ಕುಡಿಲೇಬೇಕು, ಹೊಡೆದಾದ್ರೂ ಕುಡಿತೀನಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಹುಟ್ಟಿದರೆ. ಆಹಾ, ಸೂಪರ್ ಸೂಪರ್ ಕಾಸ್ಟ್ಯೂಮ್. ನೋಡ್ರ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಇದು ಸೆಕೆಂಡ್ ಪ್ರೈಸ್, ಅದು ಥರ್ಡ್ ಪ್ರೈಸ್. ಫೋನ್ ಮಾಡ ಯಾರಿಗೆ? ಇವ್ರಿಗೆ. ಯಾಕೆ? ಗೆಟಪ್ ಹಾಕೊಂಡ್ ಬಂದಿದ್ದಾರೆ. ಅಣ್ಣ, ಗೆಟಪ್ ಹಾಕಿರೋದಲ್ಲ, ನಿಜವಾದ ಡೈನೋಸರ್ಸು. ಕಾಂಚಾಲಿ ಬಿಡಿ ಕನ್ನಡ ಮಾತಾಡಿ, ಕಾಂಚಾಲಿ ಬಿಡಿ ಕನ್ನಡ ಮಾತಾಡಿ. ಏ ಮನುಷ್ಯ ನನ್ನ ಮಕ್ಕಳ್ರಿ, ಎಷ್ಟು ಬೇಗ ಕನ್ನಡ ಕಲ್ತು ಬಿಟ್ಟು. ಬೆಂಗಳೂರಲ್ಲಿರೋರು, ಅನ್ಯ ರಾಜ್ಯದವರು, IT BT ಕೆಲಸ ಮಾಡೋರು ಇಷ್ಟು ಬೇಗ ಕನ್ನಡ ಕಲ್ತು ಬಿಟ್ಟಿದ್ರೆ ನಮ್ ಕನ್ನಡ ಉದ್ಧಾರ ಆಗ್ಬಿಡ್ತಿತ್ತು.
ಕ್ಯಾಪ್ಟನ್ ಡೈನೋಸರ್ ಕನ್ನಡ ಮಾತಾಡ್ತಾ ಇದೆ. ಏ ಮನುಷ್ಯನ ಮಕ್ಕಳ್ರ್ಯಾ, ನಾವು ಯಾವ ಜಾಗಕ್ಕೆ ಹೋದ್ರು ಆ ನೆಲದ ಗುಣ ಹೊಂದ್ಕೊಂಡ್ಬಿಡ್ತೀವಿ. ಅದ ನಮ್ ಟ್ಯಾಲೆಂಟ್. ಡೈನೋಸರ್ ಶಿರ್ಷಾಡೋ ಡೈನೋಸರ್, ಶಿರ್ಷಾಡೋ ಡೈನೋಸರ್, ಶಿರ್ಷಾಡೋ ಡೈನೋಸರ್. Vibrant leader, dictator, cannibal. Vibrant hunter, be careful, short temper. ನಾನ್ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನೂ ತಲೆ ಕೆಟ್ರೆ ಡಬಲ್ ಶಾರ್ಟ್ ಟೆಂಪರ್. ಹ್ಯಾಟು. ಏ ಮನುಷ್ಯನ ಮಕ್ಕಳ್ರ್ಯಾ, ಮೊಟ್ಟಿ ಇಟ್ಟು ಬಾಣಂತಿನ ಹಾಸ್ಪಿಟ್ಲಿ ಚೆಕಪ್ ಕರ್ಕೊಂಡು ಹೋಗಿದ್ರ ಅದ ಮೊಟ್ಟಿ ತಂದು ರೊಕ್ಕ ಮಾಡಕತ್ರಿ ಏನ್ರಿ ಹಡಿಬಿಟ್ಟು ನನ್ನ ಮಕ್ಕಳ್ರ್ಯಾ. ಲೇ ಒಂದು ಮೊಟ್ಟಿ ಇಡೋದು ಎಷ್ಟು ಕಷ್ಟ ಅಂತೇಳಿ ಗೊತ್ತೈತೇನ್ರಲ್ಲ ನಿಮಗ? 15 ದಿನ ಮೊಟ್ಟಿ ನಿಂಗ ಹೊಟ್ಟೆಯಾಗ ಇಟ್ಕೊಂಡು ನೆಟ್ಟಗ್ ನಿಂತಿರ್ಬೇಕ್ಲೇ. ಅಯ್ಯೋ, ನೆಟ್ಟಿಗೆ ಯಾಕೆ ನಿಂತ್ಕೋತೀರಿ? ಸ್ವಲ್ಪ ಕೂತ್ಕೋಬೇಕಿತ್ತು. ಲೇ ಮನುಷ್ಯ ಪಿಂಡ್ರಿಕೆ, ಮೊಟ್ಟಿ ಒಡ್ದೋಗಲ್ಲೇ ಕುಂತ್ರ ಮನುಷ್ಯ. ಅಲ್ಲ, ಅದಕ್ಕೆ ಯಾಕೆ ನೀವು ಅಲ್ಲಿಂದ ಇಲ್ಲಿ ತನಕ ಬಂದ್ರಿ? ಒಂದ್ ಫೋನ್ ಮಾಡಿದ್ರೆ ನಾನು ಅಲ್ಲಿಗೆ ಬರ್ತಿದ್ನಲ್ಲ. ನಾವ್ ಬಂದಿರೋದು ಇದಕ್ಕೋಸ್ಕರ. ಹೌದಾ? ಅಲ್ಲ, ಪ್ರಿನ್ಸಿಪಲ್ ಒಂದ್ ಮಾತು ಕೇಳ್ತೀನಿ. ಏನ್ಲೇ? ಬೈಬಾರ್ದು, ಏನ್ ಹೇಳ? ಹೊಡಿಬಾರ್ದು. ಹೊಡಿಯಂಗಿಲ್ಲ ಹೇಳೇ? ನೀವು ಮಾತಿಗೆ ಯಾಕೆ ಮನುಷ್ಯ ಅಂತ ಹೇಳ್ತೀರಿ? ಲೇ ಇಲ್ಲಿ ನೀವು ಮಾತ್ಗೂ ನಾಯಿ ನಾಯಿ ಅಂತಲ್ಲ, ಹಂಗ ನಾವು ಕಾಡ್ನಾಗ ಮನುಷ್ಯ ಮನುಷ್ಯ ಅಂತೀವ್ಲೇ ಮನುಷ್ಯ. ಎದ್ರ ಸಲುವಾಗಿ ಬಂದ್ರಿ? ನಾವು ಈ ಮೊಟ್ಟಿ ಸಲುವಾಗಿ ಬಂದಿರೋದು. ಈ ಮೊಟ್ಟಿ ನಿಮ್ದು ಅಂತ ಹೇಳಿದ್ರೆ ನಂಬಿಡ್ಬೇಕ ನಾವು? ಅದು ಅಲ್ದ ಈ ಜಗತ್ನಾಗ ಈಗ ಮನುಷ್ಯರು ಮೊಟ್ಟಿ ಇಡೋದ್ ಕಲ್ತಾರ. ಏ ಮನುಷ್ಯನ ಮಕ್ಕಳ್ರ, ನಿಮಗಿಂತ ಮುಂಚೆ ಜಗತ್ ನೋಡಿದವರು ನಾವು. ಟ್ರಾಫಿಕ್ ಸೌಂಡ್ ನ ಬದುಕೋ ನಿಮ್ಗ ಇಷ್ಟೊಂದು ಗಾಂಚಲಿ ಇರ್ಬೇಕಾದ್ರ ನಮ್ ಕಾಡ್ನಾಗ ನಮ್ದ ಸೌಂಡು. Get out, get out, ನೀವು ನಾಲಿಂಜ ಕಟ್ಟಾವ್. ಕಾಡ್ನಾಗ ಯಾವ್ದ ಕೆಲ್ಸ ಇಲ್ದ, ಯಾವ್ದ ರೋಗ ಇಲ್ದ ರಾಜ ರೋಷವಾಗಿ ಬದುಕೋರ್ ನಾವು. ನಮ್ ಮುಂದನ ಗಾಂಚಲಿ ತೋರಿಸ್ತೀರೇನ್ರಲೇ ಹಡಿಬಿಟ್ಟೆ ನನ್ನ ಮಕ್ಕಳ್ರ. ಲೇ ಒಂದು ಹೆಣ್ಣಿನ ಕಣ್ಣೀರು ನಿಮಗೆ ತಟ್ಟದೆ ಇರಂಗಿಲ್ಲ ಕಡ. ಅದು ಓಂ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ತುಂಬಾ ನೋಡ್ಬಿಟ್ಟಿದೆ, ಅದಕ್ಕೆ ಇಷ್ಟು ಚಿಕ್ಕ ಫೀಲಿಂಗ್ ಆಗುತ್ತೆ. ಅಳಬೇಡ ಆಯ್ಕಿನ, ಹೇಳಕತ್ತೀನಿ ಅಳಬೇಡ. ಅಳು. ಎಷ್ಟ್ ಕಾಮಿಡಿ ಮಾಡ್ತಾವ ಇವು. ಏ ಮನುಷ್ಯ ನನ್ನ ಮಕ್ಕಳ್ರ, ನನ್ನ ಹೆಂಡತಿ ಕಣ್ಣಾಗ ಒಂದಿನನು ಕಣ್ಣೀರ್ ಹಾಕ್ಸಿದ ಮಗ ಅಲ್ಲಲೇ ನಾನು. ಹೌದಾ ವಿಲಿಯ? ಹೌದಾ ವಿಲಿಯ? ಹೌದಾ ವಿಲಿಯ? ಏ ಯಾವನ್ರಿ ಅವನ್ನ ಕಳಿಸ್ರಿ ಆಚೆಗೆ ಅವನ್ನ. ಏ ಬಿಡಪ್ಪ, ಓಲಿ ಬಿಡಪ್ಪ, ಓಲಿ ಬಿಡ. ಕಪ್ ಕುಂದ್ರಲ್ಲ. ಇನ್ನೊಂದ್ಸರಿ ಎಲ್ಲ ಹಂಗೆಲ್ಲ ಮಾಡಂಗಿಲ್ಲ. ಇಲ್ಲ ಅಣ್ಣ, ಮಾಡೋದಿಲ್ಲ ಅಣ್ಣ. ಬೆಳಿಗ್ಗೆ ಎಣ್ಣೆ ಮಾಡ್ಕೊಂಬಂದ್ಬಿಡ್ತಾನೆ. ಹೌದಾ ವಿಲಿಯ? ಏ ಮೆಟ್ರಾಗ ಹೊಡ್ರಿ ಅವನ್ನ, ಮೆಟ್ನಾಗ. ಇಲ್ಲ ಅಣ್ಣ, ಆಯ್ತಣ್ಣ, ಹೋಯ್ತು ನಾನು. ಇಲ್ಲ ಏ ಮನುಷ್ಯ ನನ್ನ ಮಕ್ಕಳ್ರ, ನನ್ನ ಹೆಂಡತಿ ಕಣ್ಣಾಗ ಒಂದಿನನು ಕಣ್ಣೀರ್ ಹಾಕ್ಸಿದ ಮಗ ಅಲ್ಲ. ಮುಂದಿನ ವಾರಕ್ಕ ತೊಟ್ಲು ಶಾಸ್ತ್ರ ಇಟ್ಕೊಂಡು ಕಾಡ್ನಾಗಿರೋ ಎಲ್ಲಾ ಪ್ರಾಣಿಗಳಿಗೂ ಹಾಪುದೂಟ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಅಂತದ್ರಾಗ ನನ್ನ ಕಂದನ್ನ, ನನ್ನ ಕುಲಪುತ್ರನ ಕರ್ಕೊಂಬಂದು ಬಿಸ್ಲಾಗಿಟ್ಟಿರಲ್ಲೇ ಹಡ್ಬಿಟ್ಟೆ ನನ್ನ ಮಕ್ಕಳ್ರ. ನಾವು ಮಾಡೋದೆಲ್ಲ ನೀವ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಇದನ್ನ ನೀ ಮಾಡಿದೆ? ಏ ನೀನ್ ಏನ್ ತಿಟ್ಲನ್ನ ಎಷ್ಟು ಒಟ್ಟು ಮುಟ್ಟಿನ? ಏ ನಾವ್ ಮಾಡೋದ್ ನೋಡೋಣ, ನೀವು ಕಾಪಿ ಮಾಡಕ್ ಹತ್ತಿರೋದು. ನಾವು ನೆಟ್ಟನ್ ದಾರ್ಯಾಗ ಹೋಗಿದ್ರಿ, ನೀವು ಸೊಟ್ ದಾರ್ಯಾಗ ಹೋಗಿದ್ರಿ. ಲೇ ಕಷ್ಟನ ಸುಖನ ಕಾಡ್ನಾಗ ನೆಮ್ಮದಿ ಆಗಿದ್ವರ್ಲಿ, ನೀವು ಬಂದು ನಮ್ ನೆಮ್ಮದಿನೆಲ್ಲ ರಾತ್ರಿ ಹಾಳು ಮಾಡ್ಬಿಟ್ರಿ. ಲೇ ನಿಮ್ಮನ್ನ ಇವತ್ ಸುಮ್ಮನ ಬಿಡಂಗಿಲ್ಲ.
ಏನಾರ ಹೆಚ್ಚಿಗೆ ಆಟ ಆಡಿದ ಮೊಟ್ಟೆ ಹೊಡೆದು ಬಿಡ್ತೀನಿ. ಬ್ಯಾಡ ಮೊಟ್ಟೆ ಹೊಡಿ ಬ್ಯಾಡ. ಗೋ ಬ್ಯಾಕ್. ನಾ ಮೊದ್ಲೇ ಈಟಲ್ಲಿದ್ದೀನಿ. ನನ್ ಸೌಂಡ್ ಅಂದ್ರೆ ಅಲರ್ಜಿ. ನೋಡ ಕರೆನ ಈ ಮೊಟ್ಟೆ ನಿಮ್ದಾಗಿತ್ತಂದ್ರೆ ಈಗಿಂದೀಗ್ಲ ನನ್ ಕಣ್ ಮುಂದೆನ ಈ ಮೊಟ್ಟೆ ಕಾವು ಕೊಟ್ಟು ಮರಿ ಎತ್ಕೊಂಡು ನನಗ್ ತೋರ್ಸಿ ತಗೊಂಡೋಗ್ರಿ. ಯಾಕಂದ್ರೆ ನೀವ್ ಮೊಟ್ಟೆ ತಗೊಂಡೋದ್ಮೇಲೆ ಇನ್ನೊಬ್ಬ ಬಂದು ಮೊಟ್ಟೆ ಕೊಡು ಅಂತ ಕೇಳಿದ್ರೆ ಯಾರ ಹೊಟ್ಟೆ ಕೈ ಹಾಕಿ ಎಳ್ದು ತೋರಿಸ್ಬೇಕು? ಏ ಮನುಷ್ಯ ನನ್ನ ಮಕ್ಕಳ್ರ, ನಾವು ನಿಮ್ ತರ ಸ್ವಾರ್ಥಿ ಅಲ್ಲ. ನಾವು ಸುಳ್ಳು ಹೇಳಲ್ಲ ಅಂತ ಪ್ರೂವ್ ಮಾಡಕ ಈ ಕೆಲಸ ಮಾಡೇ ಮಾಡ್ತೇವೆ. ಏ ಇಕ್ಕಿನ ಆ ಮೊಟ್ಟಿ ಕಾವು ಕೊಟ್ಟು ನಮ್ ಕುಲಪುತ್ರನ ಕರ್ಕೊಂಡು ಬಾ. ಏನ್ರಿಲೇ ಮಾಡಿದ್ರಿ ನನ್ನ ಮಗನ್ನ? ಸಕ್ಸಸ್. ನನ್ನ ಆವಿಷ್ಕಾರ, ನನ್ನ ಸಂಶೋಧನೆ ಗ್ರ್ಯಾಂಡ್ ಸಕ್ಸಸ್. ಅಂದ್ರ ಈ ಪ್ರಪಂಚದಲ್ಲಿ ನೀವು ಮನುಷ್ಯರನ್ನು ನೋಡಿರ್ತೀರ, ಡೈನೋಸರ್ ನೋಡಿರ್ತೀರ, ಆದ್ರೆ ಎರಡು ಮಿಕ್ಸ್ ಆಗಿರೋ ಈ ಡೈನೋ ಮನುಷ್ಯನ ನೋಡಿದೀರಾ? ಈ ವಿಚಿತ್ರವಾದ ಜೀವಿ ನಿಮಗ್ ತೋರಿಸ್ಬೇಕು ಅಂತಾನೆ ನಾ ಈ ಮೊಟ್ಟೆ ಮೇಲೆ ಕೆಮಿಕಲ್ ಪ್ರಯೋಗ ಮಾಡಿದ್ದು. ಇದು ಡೈನೋ ಮನುಷ್ಯ, ಇದರ ಸೃಷ್ಟಿಕರ್ತ ನಾನು. ಇನ್ಮೇಲೆ ಚರಿತ್ರೆ ಪುಟಗಳಲ್ಲಿ ನನ್ನ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಲೇ ಮನುಷ್ಯ ನನ್ನ ಮಕ್ಕಳ್ರ, ನಿಮ್ಮ ಚರಿತ್ರೆ ಉಳಿಬೇಕು ಅಂತ ನಿಸರ್ಗದ ಚಾರಿತ್ರ್ಯನೇ ಹಾಳು ಮಾಡಕ್ ಹೊಂಟಿರಲ್ರಿ. ಯಾರು ಹಾಳು ಮಾಡಿದ್? ಈ ಭೂಮಿನ ಮುನ್ನಡ್ಸ್ಕೊಂಡು ಹೋಗ್ತಿರೋದೇ ನಾವು. ನಿಮಗ್ ಬರೀ ಭೂಮಿ ಅಷ್ಟೇ ಗೊತ್ತು, ನಮಗೆ ಇಡೀ ಗ್ರಹಗಳೇ ಗೊತ್ತು. ಅಷ್ಟೇ ಯಾಕೆ ನೀವ್ ಇದೀರಾ ಅಂತ ಮುಂದಿನ ಜನಕ್ಕೆ ತೋರಿಸಿದ್ದೆ ನಾವು ಪರಿಸರನ ಹಾಳು ಮಾಡ್ತಾ ಇದೀವ? ನಮಗೆ ಪರಿಸರ ಹಾಳು ಮಾಡೋದು ಗೊತ್ತು, ಕ್ರಿಯೇಟ್ ಮಾಡೋದು ಗೊತ್ತು. ಮುಂದಿನ ಜನ್ಮದಲ್ಲಿ ಹಿಂಗಾಗುತ್ತೆ ಅಂತ ನಮಗ್ ಗೊತ್ತು. ಅದಕ್ಕೆ ನಾವು ಕೃತಕ ಮರನೇ ಸೃಷ್ಟಿ ಮಾಡಿದೀವಿ. ನೋಡ್ತೀರಾ ಜೂನಿಯರ್ಸ್? ಅಲ್ಲೇ ನೋಡ್ತೀರಾ? ಆ ಕಡೆ ನೋಡಿ. ಸಕ್ಸಸ್.
ಗ್ರ್ಯಾಂಡ್ ಸಕ್ಸಸ್. ಇನ್ನು ಈ ಭೂಮಿ ನಮ್ಮ ಅಂಗೈಯಲ್ಲೇ. ಮನುಷ್ಯನ ಮಕ್ಕಳ್ಯ, ನೀನೇನೋ ಸೃಷ್ಟಿ ಮಾಡಿರೋದು. ಸೃಷ್ಟಿ ಮಾಡಿದ ನಂತರ ಸೃಷ್ಟಿನ ಲೇ, ನೀನ್ ಬರೋಕ್ಕೂ ಮುಂಚೆ ಕೋಟ್ಯಾನ್ಗಟ್ಲೆ ಪ್ರಾಣಿ ಸಂತತಿ ಬಂದೋಗಿದಾವ ಕಣೋ. ಲೇ ನಮ್ಮಂಗಲ್ಲ, ನಮಗಿಂತ ಸಾವಿರ ಪಟ್ಟು ದೊಡ್ಡ ಪ್ರಾಣಿ ಬಂದ್ರು ಈ ಭೂಮಿಗೇನು ಆಗಿರ್ಲಿಲ್ಲ ಲೇ, ಭೂಮಿಗೇನು ಆಗಿರ್ಲಿಲ್ಲ. ಏ, ನೀನ್ ಜುಜುಬಿ 6 ಅಡಿ ಮನುಷ್ಯ, ನೀನ್ ಕಾಲಿಟ್ಟೆ ಇಡೀ ಭೂಮಿಯ ನಾಶ ಮಾಡಿದ್ಯಲ್ಲೋ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಭೂಮಿಲಿ ನೀನೊಬ್ಬ ಇಲ್ಲಿದ್ರೆ ಈ ಭೂಮಿ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು. ಲೇ ಕೇಳಿಸ್ಕೊರೋ, ಇನ್ನು ಕೆಲವೇ ವರ್ಷ ಈ ಭೂಮಿ ಮೇಲೆ ನೀನು ಇರಲ್ಲ, ನೀನು ಮಾಡಿರೋ ಯಾವ ಆವಿಷ್ಕಾರನೂ ಇರಲ್ಲ. ಎಲ್ಲ ಸರ್ವನಾಶ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ. ಲೇ, ಈ ಭೂಮಿ ಮೇಲೆ ಎಲ್ಲರೂ ಬದುಕೋಕ್ ಹಕ್ಕಿದೆ. ಇಲ್ಲಿ ನೋಡಿದ್ರೆ ನೀವೇ ತುಂಬಿಕೊಂಡಿದ್ದೀರಲ್ರೋ. 100 ವರ್ಷದಿಂದ 200 ಕೋಟಿ ಜನಸಂಖ್ಯೆ ಇತ್ತು, ಈಗ ನೋಡಿದ್ರೆ 700 ಕೋಟಿ ಆಗಿದೆ. ಇದನ್ನ ಬಿಟ್ರೆ ಬೇರೆ ಏನು ಮಾಡಕ್ ಆಗ್ಲಿಲ್ವಾ ನಿನ್ ಕೈಲಿ? ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಪರಿಸರನ ಉಳಿಸು, ಸಾಧುವರೆ ಬೆಳೆಸು. ಮೈ ಗಾಡ್, ಇದನ್ನ ಸ್ಕಿಟ್ ಅಂತ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಇದೊಂದು ವಂಡರ್. ಈ ಸ್ಟೇಜ್ ಮೇಲೆ ಈ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದಂತಹ ಎಲ್ಲಾ ಆಕ್ಟರ್ಸ್ಗೂ ಮತ್ತು ಸೆಟ್ ಡಿಸೈನ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ ಯು. ಅಮೇಜಿಂಗ್! ಹೇಗಿತ್ತು ರಚ್ಚಿ? ಮಾತೇ ಇಲ್ಲ ನನಗೆ. ಐ ಥಿಂಕ್ ದೇ ಡಿಸರ್ವ್ ದಿಸ್. ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬ ಟೀಮ್ನ ನಾನು ಸ್ಟೇಜ್ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಕೂಡ ವಾವ್, ಜಸ್ಟ್ ವಾವ್. ಸ್ಕಿಟ್ ಎಷ್ಟು ರಾಯಲ್ ಆಗಿ ರಿಚ್ ಆಗಿತ್ತು, ಈ ಒಂದು ಸ್ಕಿಟ್ ಗೆ ಕಾಂಟ್ರಿಬ್ಯೂಟ್ ಮಾಡಿದಂತ ಪ್ರತಿಯೊಬ್ರು. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್. ಶುಭ ಅಂಡ್ ನಮ್ಮ ಶಿವು, ವಾವ್, ನಿಮ್ಮ ಡೈಲಾಗ್, ನೀವ್ ಹೇಳ್ದಂತ ಡೈಲಾಗ್, ಆಮೇಲೆ ಈ ಎಂಟೈರ್ ಸ್ಕಿಟ್ ನಿಮ್ಮ ಎಂಟ್ರಿಯಿಂದ ಹಿಡಿದು ಲಾಸ್ಟ್ ನಿಮ್ಮ ಎಂಡ್ ಆಗೋವರೆಗೂ ಆ ಒಂದು ಡೈನೋಸರ್ನ ಅದನ್ನ ಹಾಕೊಂಡು ಅದನ್ನ ಕ್ಯಾರಿ ಮಾಡೋದಿದೆಯಲ್ಲ, ಪ್ರಾಬಬ್ಲಿ ನಿಮ್ಗೆ ಗೊತ್ತಿರುತ್ತೆ ಅದು ಕಷ್ಟ ಏನು ಅಂತ. ಅಂಡ್ ಯು ಬೋತ್ ಆರ್ ಅಮೇಝಿಂಗ್. ಅಂಡ್ ಸೊ ಶುಭ, ಐ ಥಿಂಕ್ ಶುಭಂಗ್ ಇದು ಒಂದು ಚಾಲೆಂಜೇ, ಇದು ತುಂಬಾ ಚಾಲೆಂಜಿಂಗ್
ರೋಲ್ ಮುಖ ಕಾಣಿಸದೆ ಹೋದ್ರು ವಾಯ್ಸ್ ಆಗಿರ್ಬೋದು ಡೈಲಾಗ್ ಇಂದ ಇಮೋಟ್ ಮಾಡೋದಿದೆಯಲ್ಲ, ರಿಯಲಿ ಇವ್ರು ನೋಡಿದ್ರೆ 35 kg ಇಲ್ಲ ಅನ್ಸತ್ತೆ. ಆ ಡೈನೋಸಾರೇ 35 kg ಇತ್ತಂತೆ. ಅದೇ ಓಹೋ ಅದನ್ನ ಹೊತ್ಕೊಂಡು ಇವ್ರಿಬ್ರು ಇಷ್ಟು ಹೊತ್ತು ಆಕ್ಟ್ ಮಾಡಿದ್ರಂದ್ರೆ ಮೈ ಗಾಡ್. ಅಲ್ಲ ಅವ್ರು ಹೇಳ್ಬೇಕು ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಅದು ಹೆಂಗಿತ್ತು ನಿಮ್ಗೆ? ಶುಭ, ಯು ಶುಡ್ ಟಾಕ್ ನಾವ್. ಐ ಥಿಂಕ್ ಮೇಡಮ್ ನನ್ಗೆ ಅದೇನು ವೇಟ್ ಅಂತ ಅನ್ಸಿಲ್ಲ. ನನ್ಗೆ ಬರೀ ನನ್ನನ್ನು ನಂಬಿ ಆ ಪಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಒಂದೇ ಮೈಂಡ್ ಅಲ್ಲಿ. ಅಂಡ್ ಈ ಕಾನ್ಸೆಪ್ಟ್ ಯಾರಿಗೆ ಫಸ್ಟ್ ತಲೆಗೆ ಬಂತೋ ನನಗೆ ಗೊತ್ತಿಲ್ಲ, ಬಟ್ ಆ ಕಾನ್ಸೆಪ್ಟ್ ನ ಯೋಚನೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದೇ ಫಸ್ಟ್ ಆಫ್ ಆಲ್ ದೊಡ್ಡ ವಿಷಯ. ಎಕ್ಸಿಕ್ಯೂಷನ್ ವೈಸ್ ಅವರ ಪ್ರೆಸೆಂಟೇಷನ್ ಐ ಥಿಂಕ್ ನಮ್ಮೆಲ್ಲ ಆರ್ಟಿಸ್ಟು ತುಂಬಾ ಅದ್ಭುತವಾಗಿ ಮಾಡಿದೀರಾ. ನಾನು ಪುನಃ ಹೆಸರು ತಗೊಳಕ್ ಇಷ್ಟಪಡ್ತೀನಿ. ಸಂತೋಷ್, your team nailed it, you guys killed it. ಸೈಂಟಿಸ್ಟ್ ನಿಮ್ಮ ಟೀಮ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ಯಾವ್ದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿ ಕರ್ಕೊಂಡು ಬಂದಂಗಿತ್ತು ನಮ್ ಎಲ್ರು. ಅಂಡ್ ನಾವ್ ಯಾರು ರಿಯಲ್ ಆಗಿ ಜುರಾಸಿಕ್ ವರ್ಲ್ಡ್ ಹೋಗಿದ್ದಿಲ್ಲ, ಬಟ್ ಆ ಒಂದು ವರ್ಲ್ಡ್ ನೇ ಕ್ರಿಯೇಟ್ ಮಾಡಿ ನಮ್ಮ ಸ್ಟೇಜ್ ಮೇಲೆ ತಂದ್ರಿ. ಅಂಡ್ ನೋಡ್ತಿರೋಂಥ ವ್ಯೂವರ್ಸ್ ಪ್ರಾಬಬ್ಲಿ ನೋಡ್ದಿರೋರು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತಾರೆ ಈ ಸ್ಕೆಟ್ನ. ಅಂಡ್ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ ಟು ಸೇ ನಾವು ಮಜಾ ಭಾರತದಲ್ಲಿ ನಾನು ಒಬ್ಳಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ವಿ ಆಲ್ ಎಂಜಾಯ್ಡ್ ಇಟ್ ಅಂಡ್ ಸಕ್ಕತ್ ಗೈಸ್. ಅಪ್ಪ ಇದು ಒಂದೇ ಸಾಧ್ಯ ನಾನು ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಬಂದಾಗ ಮೊದಲನೇ ಚಾಲೆಂಜ್ ಇದ್ದಿದ್ದು ಡೈನೋಸಾರ್ನ ಹೇಗೆ ರೆಡಿ ಮಾಡೋದು ಅಂತ. ಅಲ್ಲ ಕಾಸ್ಟ್ಯೂಮ್ ಅಂತೂ ಸಿಗಲ್ಲ, ಅದನ್ನ ನಾವೇ ರೀಕ್ರಿಯೇಟ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೆಲ್ಪ್ ಮಾಡಿದ್ದು ಧನು ಮತ್ತು ಅವರ ತಂಡ. ಇಡೀ ಟೈಮ್ ನಮ್ಮ ಜೊತೆಗಿದ್ದು ಈ ಒಂದು ಡ್ರ್ಯಾಗನ್ ಇರ್ಬಹುದು, ಡೈನೋಸಾರ್ ಇರ್ಬಹುದು, ಇದನ್ನೆಲ್ಲ ಡಿಸೈನ್ ಮಾಡಿ ನಮಗೆ ಹೆಲ್ಪ್ ಮಾಡಿದವರು, ರೆಡಿ ಮಾಡ್ಕೊಟ್ಟಿದ್ದು ಧನು ಅಂಡ್ ಟೀಮ್. ಅವ್ರಿಗೂ ಬರ್ಬೇಕು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಧನು ಅವರೇ, ಬ್ಲಾಕ್ ಬಸ್ಟರ್ ಗಿಂತ ಇನ್ನೂ ಏನಾದ್ರೂ ಬೇರೆದಿದ್ರೆ ಇದೆ. ಕನ್ನಡ ರೆಗ್ಯುಲರ್ ಪಿಕ್ಚರ್ ನೋಡೋರಿಗೆ ಒಂದು ಹಾಲಿವುಡ್ ಪಿಕ್ಚರ್ ತೋರಿಸ್ದಂಗಾಯ್ತು. ಫಸ್ಟ್ ಆಫ್ ಆಲ್ ನನಗೆ ಯಾರು ಇದು ಥಾಟ್ ಕ್ರಿಯೇಟ್ ಆಗಿದೆ ಯಾರಿಗೆ ಇದು? ಇಲ್ಲ, ಆಕ್ಚುಲಿ ಅದು ಏನಾದ್ರು ಕ್ರಿಯೇಟಿವ್ ಮಾಡ್ಬೇಕಂತ ಇದ್ರು, ಸೊ ಈ ತರ ಮಾಡ್ಬೇಕಂತ ಅನ್ಸ್ತು. ಮತ್ತೆ ನಮ್ ಟೀಮ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ರೈಟರ್ ಮೆಂಟರ್ ಹತ್ರ ಡಿಸ್ಕಸ್ ಮಾಡಿ ಇಂಪ್ರೂವೈಸೇಷನ್ ಮಾಡ್ಕೊಂಡು. ಗುಡ್. ಆಕ್ಚುಲಿ ಒಂದು ಕ್ರಿಯೇಷನ್, ಆಮೇಲೆ ಎಕ್ಸಿಕ್ಯೂಷನ್. ಐ ಥಿಂಕ್ ನೆಕ್ಸ್ಟ್ ವಾಸ್ ಸಂದೀಪ್. ಅಮೇಜಿಂಗ್ ಡೈಲಾಗ್ಸ್, ಟೆಕ್ನಿಕಾಲಿಟೀಸ್. ಐ ಥಿಂಕ್ ನಮ್ಮ ಗೆಸ್ಟ್ ಎಂಟ್ರಿ ನಾವು ಧನರಾಜ್ ಅವರು, ಐ ಥಿಂಕ್ ವಿ ಹ್ಯಾವ್ ಟು ವೆಲ್ಕಮ್ ಹಿಮ್. ರಿಯಲಿ ಅಮೇಜಿಂಗ್ ವರ್ಕ್, ವೆರಿ ಗುಡ್. ನಮ್ಮ ಉತ್ತರ ಕರ್ನಾಟಕದ ಡೈನೋಸರ್ಸ್ ಚೆನ್ನಾಗಿತ್ತು. ಡೈನೋಸಾರ್ ಶಿರ್ಷಾಡೋ ಡೈನೋಸಾರ್ ಶಿರ್ಷಾಡೋ ಡೈನೋಸಾರ್. ದ ಬೆಸ್ಟ್ ಪಾರ್ಟ್ ಆಫ್ ದ ಶೋ ವಾಸ್, ನಿಜವಾಗಿ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಅಂದ್ರೆ ಎವ್ರಿ ಡೀಟೇಲ್ ವಾಸ್ ವರ್ಕ್. ವಾಸ್ ಮೊಟ್ಟೆ ಹೊಡಿಯೋದು ಸಣ್ಣ ಪೋರ್ಷನ್, ಸಿಂಪ್ಲಿ ಎಕ್ಸ್ಟ್ರಾರ್ಡಿನರಿ. ಬಟ್ ಆಕ್ಚುಲಿ ಆ ಬರೋದಿದೆಯಲ್ಲ, ಬರೀ ಸ್ಟಾರ್ಟಿಂಗ್ ಅದ್ರದ್ದು ಟಾಪ್ ಹೋಗಿ ಬರೀ ಕೈ ಬಂದು ಆಮೇಲೆ ದಟ್ ಇಂಟ್ರೊಡಕ್ಷನ್ ಪಕ್ಕಾ ಫಿಲ್ಮಿ, ಪಕ್ಕಾ ಒಂದು ಫಿಲ್ಮ್ ಅಲ್ಲಿ ಬಂದ್ರೆ ಹೆಂಗ್ ಬರುತ್ತೆ ಹಂಗಿತ್ತು. ಡೈನೋಸರ್ ಡುಯೆಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ದ್ಯಾಟ್ ವಾಸ್ ದ ಮೋಸ್ಟ್ ಫನಿಯೆಸ್ಟ್ ಸೀನ್. ಇದು ಎಲ್ಲಾ ಟೆಕ್ನಿಕ್ಯಾಲಿಟಿ ಇಟ್ಕೊಂಡು ಒಳ್ಳೆತನ ತೋರಿಸೋದು. ದಟ್ ಲಾಸ್ಟ್ ಸೀನ್, ಮನುಷ್ಯರು ಎಷ್ಟು ಕೆಟ್ಟವರು ಅಂತ ತೋರಿಸಿದ್ದು. ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಕ್ ಕಾರಣ ನಮ್ಮ ಮೆಂಟರು ನವೀನ್. ಒಂದು ಗ್ರೇಟ್ ಸೆಟ್ ಮಾಡಿದ್ದೀರಾ. ಇನ್ನು ನೆಕ್ಸ್ಟ್ ಏನ್ ಮಾಡಿದ್ ಇದಕ್ಕೆ ಚೆನ್ನಾಗಿ ಮಾಡ್ಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈ ಒಂದು ಬ್ಲಾಕ್ ಬಸ್ಟರ್ ಧಮಾಕ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಗೈಸ್.